ವಿವಾಹಿತೆ ಪ್ರೇಯಸಿಯ ಸಾವಿನಿಂದ ಮನನೊಂದಿದ್ದ ಪ್ರಿಯತಮ ಆಕೆಯ ಜನ್ಮದಿನದಂದೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕೃಷ್ಣ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಪ್ರೇಮಿ. ಕೆಲ ತಿಂಗಳುಗಳ ಹಿಂದೆ ಹುಕ್ಕೇರಿಯ ಸತ್ಯವಳನ್ನು ಮಹಾರಾಷ್ಟ್ರದಲ್ಲಿ ಮರ್ಯಾದಾ ಹತ್ಯೆ ಮಾಡಿದ್ದರು. ಇದರಿಂದ ಮನನೊಂದು ಕೃಷ್ಣ ಆಕೆಯ ಜನ್ಮದಿನದಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದರು. ಪ್ರೇಯಸಿಯ ಕೊಲೆ ಪ್ರಕರಣದ ನೋವು ತಾಳಲಾರದೆ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈತನು ರಾಯಬಾಗ್ ತಾಲೂಕಿನ ಹುಬ್ಬರವಾಡಿ ಗ್ರಾಮದ ವಿವಾಹಿತೆ ಸತ್ಯವ್ವ ಹೆಳವಿಯನ್ನು ಪ್ರೀತಿಸುತ್ತಿದ್ದನು. ಇಬ್ಬರು ಪರಸ್ಪರ ಒಪ್ಪಿಕೊಂಡು ಮನೆ ಬಿಟ್ಟು ಹೋಗಿದ್ದ ವೇಳೆ ಪೊಲೀಸರು ಪತ್ತೆ ಹಚ್ಚಿ ಮನೆಗೆ ಕಳಿಸಿದ್ದರು. ಬಳಿಕ ಸತ್ಯವ್ವ ತವರು ಮನೆಯವರು ಆಕೆಯನ್ನು ಮಹಾರಾಷ್ಟ್ರದ ಅರಗ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಕೃಷ್ಣನನ್ನು ಬಿಟ್ಟು ಬೇರೆ ಮದುವೆಯಾಗುವಂತೆ ಒತ್ತಾಯಿಸಿದರು. ಆದರೆ ಕೃಷ್ಣನನ್ನು ಬಿಟ್ಟು ಬೇರೆ ಮದುವೆಯಾಗುವುದಿಲ್ಲ ಎಂದು ಸತ್ಯವ್ವ ಹಠ ಹಿಡಿದಿದ್ದಳು. ಈ ಹಿನ್ನೆಲೆಯಲ್ಲಿ ಸತ್ಯವಳನ್ನು ತವರು ಮನೆಯವರೇ ಕೊಲೆ ಮಾಡಿದ್ದರು. ಈ ಕುರಿತು ಕೃಷ್ಣ ಪಾಟೀಲ್ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದನು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು 3 ಆರೋಪಿತರನ್ನು ಬಂಧಿಸಿ ಹದ್ದಿ ವ್ಯಾಪ್ತಿ ಆಧಾರದಲ್ಲಿ ಪ್ರಕರಣವನ್ನು ಮಹಾರಾಷ್ಟ್ರದ ಮಿರಜ್ ಗ್ರಾಮೀಣ ಪೊಲೀಸ್ ಠಾಣೆಗೆ ವರ್ಗಾಯಿಸಿದರು. ಇದರಿಂದ ಮನನೊಂದಿದ್ದ ಕೃಷ್ಣ ಪಾಟೀಲ್ ಮೃತ ಸತ್ಯವಳ ಜನ್ಮದಿನದಂದು ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತು ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ಬೆಳಗಾವಿ ಜಿಲ್ಲೆ ಯಮಕನಮರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ನದಿಗುಡಿ ಕ್ಷೇತ್ರ ಗ್ರಾಮದಲ್ಲಿ ಸತ್ಯವ್ವ ಹಲವರು ಇವರನ್ನು ಸುಮಾರು 4 ವರ್ಷಕ್ಕೆ ಹಿಂದೆ ಅವ್ರಿಗೆ ಇಷ್ಟ ಇಲ್ಲದೆ ಒಬ್ಬರ ಜೊತೆಗೆ ರಾಯಬಾಗ್ ತಾಲೂಕು ಹಣಬರಟಿ ಗ್ರಾಮಕ್ಕೆ ಒಬ್ಬರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಈ ಸತ್ಯವ್ವ ಎಲ್ಲವಕ್ಕೆ ಅವ್ರಿಗೆ ಇಷ್ಟ ಆಗಿರೋದಲ್ಲ ಮತ್ತು ಜಾಸ್ತಿ ಕುಡಿತಾ ಇರೋದಾಗಿ ಕಂಡು ಬಂದಿರೋದ್ರಿಂದ ಇದಕ್ಕೆ ಹಿಂದೆ ಅವರು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಸಹದೇವ್ ಪಾಟೀಲ್ ಎಂಬರ ಜೊತೆ ಸಂಪರ್ಕ ಇಟ್ಕೊಂಡು ಅದನ್ನು ಕಂಟಿನ್ಯೂ ಮಾಡಿರ್ತಾರೆ. ಮತ್ತು ಇಬ್ಬರು ಹಳೆಯ ಮದುವೆಯನ್ನು ಡಿವೋರ್ಸ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋಣ ಅಂದರೆ ಹೇಳ್ಬಿಟ್ಟು ಮಹಾರಾಷ್ಟ್ರಕ್ಕೆಲ್ಲ ಹೋಗಿರ್ತಾರೆ. ಇದನ್ನು ಗೊತ್ತಾದ ಫ್ಯಾಮಿಲಿ ಮೆಂಬರ್ಸ್ ಅವರು ದೊಡ್ಡಪ್ಪ, ತಾಯಿ ಮತ್ತು ತಮ್ಮ ಎಲ್ಲ ಸೇರಿ ಮಹಾರಾಷ್ಟ್ರನಲ್ಲಿ ಶಿರೋಳಲ್ಲಿ ಸತ್ಯವನ್ನು ಕೊಲೆ ಮಾಡಿರ್ತಾರೆ. ಈ ಪ್ರಕರಣ ಮಾರ್ಚ್ ತಿಂಗಳಲ್ಲಿ ಪತ್ತೆಯಾಗಿ ಸಂಬಂಧಪಟ್ಟವರೆಲ್ಲ ಅರೆಸ್ಟ್ ಆಗಿರ್ತಾರೆ. ಈ ಕೃಷ್ಣ ಸಹದೇವ್ ಪಾಟೀಲ್ ಈಗ ಜೂನ್ ತಿಂಗಳ 4/6/2026 ಕೃಷ್ಣ ಸಹದೇವ್ ಪಾಟೀಲ್ ಸತ್ಯವ್ವ ಅವರ ಬರ್ತ್ಡೇ ಇರ್ತದೆ. ಆ ಸಂದರ್ಭದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿರೋದು ಕೂಡ ಕಂಡು ಬಂದಿರ್ತದೆ. ಸೊ ಇದನ್ನು ಅನ್ಯಾಚುರಲ್ ಡೆತ್ ಇರೋದ್ರಿಂದ ಕೇಸನ್ನು ರಿಜಿಸ್ಟರ್ ಮಾಡಿ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ. ಸೊ ಅದೇ ದಿವಸ ಸತ್ಯವ್ವ ಅವರ ಬರ್ತ್ಡೇ ಅವತ್ತನ ಕೂಡ ಸೂಸೈಡ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಮಾನಸಿಕವಾಗಿ ನೊಂದು ಪ್ರೈಮ್ ಆಫೀಸಿ ನಮಗೆ ಇದುವರೆ ಕಂಡಿರೋದು ಮಾನಸಿಕವಾಗಿ ಅವ್ರಿಗೆ ಬೇಜಾರಲ್ಲಿ ಇರೋದು ಕಂಡು ಬಂದಿರ್ತದೆ. ಸುಮಾರು ಇವರು ಚಿಕ್ಕ ವಯಸ್ಸಿನಿಂದ ಇಬ್ಬರು ಪ್ರೀತಿಸಿ ಬಂದಿರೋದಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಇದು ಸೂಸೈಡ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಸೊ ಆವಾಗ ಆ ಪ್ರಕರಣದಲ್ಲಿ ಮದುವೆ ಮಾಡಿರೋ ಒಂದು ಹುಡುಗಿ ಇನ್ನೊಬ್ಬರನ್ನು ಮತ್ತೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಬೇಜಾರಲ್ಲಿ ಅವ್ರ ಫ್ಯಾಮಿಲಿಯವರು ಕೊಲೆ ಮಾಡಿರ್ತಾರೆ. ಅದು ನಂತರ ಇಂಥ ಘಟನೆ ಆಗಿರ್ತದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।